ಓಕೆ, ಕ್ವಶನ್ ನೋಡ್ಕೊಳ್ಳಿ. ಲಾಸ್ಟ್ ಕ್ವಶನ್ ಇದು ಮಾಡಲ್ 4ನಲ್ಲಿ. ಕೇಸ್ 2 ಆಲ್ರೆಡಿ ಕೇಸ್ 1 ಮಾಡಿದ್ದೇವೆ. ನೆಕ್ಸ್ಟ್ ಕೇಸ್ 2. ಏನಿಲ್ಲ, ಸೇಮ್ ಇದನ್ನು RH ಯೂಸ್ ಮಾಡಬೇಕು. ಫಸ್ಟ್ ಸ್ಟೆಪ್ ಏನಂದರೆ ನಮ್ಮದು 6, 5 ಕೊಟ್ಟಿದ್ದಾರಲ್ಲ ನೋಡಬೇಕು. ಕರೆಕ್ಟ್ ಸೀರಿಯಲ್ ನಂಬರ್ ಪ್ರಕಾರ 6, 5, 3 ಇಲ್ಲ ನೋಡ್ಕೊಳ್ಬೇಕು. ಅದಕ್ಕೆ 6, 5, 3 ಇಲ್ಲ, 4 ಅದ, 2, 1, 0. ನೆಕ್ಸ್ಟ್ ಅಂತಂದ್ರೆ E0, E1, E2. ಓಕೆ, 3 ಇಲ್ಲ. ಅದಕ್ಕೆ ನಾನು 3 ಇಲ್ಲ ಅಂತಂದರೆ 4, 5, 6. ನಿಮಗೆ ಈಸಿ ಆಗಲಿ ಅಂತ ಈ ಥರ. ಆ್ಯಕ್ಚುಲಿ 3ನೂ ತೊಗೋಬೋದು, ಬಟ್ ನಿಮಗೆ ಈಸಿ ಆಗಲಿ ಅಂತ. S6, S5, S4, S3 ಇಲ್ಲ. ಅದಕ್ಕೆ 3 ತನಕ ನಾನು ಏನು ಮಾಡೀನಿ, ಇಷ್ಟೇ ಬರ್ಕೊಂಡಿನಿ. ಯಾಕಂದರೆ 3 ನೋಡೋಣ, ಫೈಂಡ್ ಔಟ್ ಮಾಡೋಣ. ನೆಕ್ಸ್ಟ್ ಅಂದರೆ ಫಸ್ಟ್ E1 ಬರ್ಕೋತೀನಿ. E1 ಅಂತಂದ್ರೆ ಏನು, 1. ಓಕೆ, ಮಾರ್ಕ್ ಹಾಕಿದ್ದೀನಿ. 1, 3, -16, -48. ಆಡ್ ನೋಡಿ 4. ಅದಕ್ಕೆ ಇಲ್ಲ, 3 ಇಲ್ಲ, ಅದಕ್ಕೆ 0. ನೆಕ್ಸ್ಟ್ -64 ಮತ್ತು 0. ಓಕೆ, ಇಷ್ಟಾಯ್ತು. ನೆಕ್ಸ್ಟ್ ಏನು, ಇದು ಮಲ್ಟಿಪ್ಲೈ, ಇದು ಮಲ್ಟಿಪ್ಲೈ ಅಂದರೆ 4 3s 12 -1 0 ಡಿವೈಡೆಡ್ ಬೈ 4. ಎಷ್ಟು ಬಂತು, 3s ಅಂದರೆ 3. ನೆಕ್ಸ್ಟ್ ಇದು 0. ನೆಕ್ಸ್ಟ್ ಇದು 0, ಯಾಕಂದರೆ ಇದು ಮಾಡಿಕೊಂಡ್ರೆ ಇದು 0. ನೆಕ್ಸ್ಟ್ ಇದು ಮತ್ತು ಡಿವೈಡೆಡ್ ಬೈ ಇದು ಮಾಡಿದರೆ ಎಷ್ಟು ಬರುತ್ತೆ ಅಂತಂದರೆ -48/0. ನೀವು ಮಾಡಿ, ಈಸಿ ಇರುತ್ತೆ, ಈಸಿನೇ ಇದೆ, ಮಾಡಿ. ನೆಕ್ಸ್ಟ್ S3 ನೋಡ್ರಿ. ಇದು ಮಲ್ಟಿಪ್ಲೈ 0, 3 × 0 0 -0 ಡಿವೈಡೆಡ್ ಬೈ 3. ಎನಿಥಿಂಗ್ ಬೈ 0 ಅಂದರೆ ಏನು ಬರುತ್ತೆ, 0ನೇ ಬರುತ್ತೆ ಅಲ್ವಾ. ಇದನ್ನು 0. ನೆಕ್ಸ್ಟ್ ಇದು ಸ್ಟೆಪ್ ನೋಡ್ಕೊಳ್ಳಿ. S3 ಅಷ್ಟು ಟರ್ಮ್ 0ನೇ ಬರುತ್ತೆ ನೋಡಿ. ಇದು ಮಾಡಿದಾಗ 0. ನೆಕ್ಸ್ಟ್ ಇದು ಮಾಡಿದಾಗ 2 0. ಫಸ್ಟ್ ಕೇಸ್ನಲ್ಲಿ ಒಂದೇ 0 ಬಂದಿತ್ತು, ಅಂದರೆ ಒಂದು ಕಾಲಮ್ನಲ್ಲಿ ಒಂದೇ 0. ಬಟ್ ಇಲ್ಲಿ ಏನಪ್ಪ ಅಂತಂದರೆ ಫುಲ್ ರೋನೇ 0 ಬಂದ್ಬಿಟ್ಟು. ಸೆಕೆಂಡ್ ಕೇಸ್ ವೆರಿ ಇಂಪಾರ್ಟೆಂಟ್ ಕೇಸ್. ಸ್ಟಾರ್ ಹಾಕೋರಿ, 3 ಸಲ ಸ್ಟಾರ್ ಹಾಕೋರಿ. ಕೇಳ್ತಾನೆ ಪಕ್ಕ, ಇದು ಫಿಕ್ಸ್ ಇರುತ್ತೆ ಎಕ್ಸಾಮ್ನಲ್ಲಿ. ಎಷ್ಟು, 1 2 3 ರೋಸ್ನಲ್ಲಿ 0 ಬಂದವು, ಹೌದಾ. ಈಗ ಏನಪ್ಪ ಅಂದರೆ ಈ ಥರ ಬಂದಾಗ ಏನಂದರೆ ಫಸ್ಟ್ ಏನಪ್ಪ ಅಂದರೆ ಆಕ್ಸಿಲರಿ ಈಕ್ವೇಷನ್ಸ್ ಮಾಡಬೇಕು. ಆಕ್ಸಿಲರಿ ಈಕ್ವೇಷನ್ ಅಂದ್ರೆ ನಾನು ಆಲ್ರೆಡಿ ಹೇಳೀನಿ, ಏನು ಮೇನ್ ಟರ್ಮ್ ಇರ್ತಲ್ಲ ಅದರ ಮೇಲಿನ ಟರ್ಮ್ ಅಂದರೆ ಈ ಟರ್ಮ್ S4 ಅಂದರೆ A(S), ಹೌದಾ. ಇದ್ರದ್ದು ಏನಪ್ಪ ಅಂದರೆ = ನೆಕ್ಸ್ಟ್ ಫಸ್ಟ್ ಮಲ್ಟಿಪ್ಲೈ 3A² ಪ್ಲಸ್ ಅಂದರೆ ಇಲ್ಲಿ ನೆಗೆಟಿವ್ ಅದ, ಅದಕ್ಕೆ -48. ಓಕೆ, ಡನ್. ಇದಕ್ಕೇನು ಡಿಫ್ರೆನ್ಷಿಯೇಷನ್ ಮಾಡಿ, dA/ds = ಇದೆಷ್ಟು, 4 3s 12 S3. ಇದರದೇನು 0 ಅಂದರೆ dA/ds = 12 S3. ಓಕೆ, ನಮ್ಮದೇನು 12 S3 ಸಿಕ್ಕಿತ್ತು. ಈ 12 S3 ಏನು ಮಾಡಬೇಕಪ್ಪ ಅಂದರೆ, ಈಗ ನಾವು ಇಲ್ಲಿ S3 ಅದಲ್ಲ, ಈ ಜಾಗಕ್ಕೆ ಹಾಕೋಣ. ಅಂದರೆ ಫಸ್ಟ್ ನಾವೇನು ಮಾಡಬೇಕು ಅಂದರೆ ಇನ್ನೊಂದ್ಸಲ ರಿರೈಟ್ ಮಾಡೋಣ ಟೇಬಲ್. ಏನಂದರೆ S6, S5, S4, S3, S2, S1, S0. ಡನ್. ನೆಕ್ಸ್ಟ್ 1 3 -16 -48. ನೆಕ್ಸ್ಟ್ 4 0 -64 0. ನೆಕ್ಸ್ಟ್ S4 ಇಂದು 3 0 -48 0. ಬಟ್ ಏನು 12 ಬಂದದಲ್ಲ, ಅದಕ್ಕೆ 12. ಓಕೆ, ಡನ್. ನೆಕ್ಸ್ಟ್ ಏನಪ್ಪ ಅಂದರೆ ನೆಕ್ಸ್ಟು
12 ಅಂದರೆ ಇದ್ರದ್ದು 0, ಇದನ್ನು 0 ಯಾಕಂದರೆ ಒಂದೇ ವ್ಯಾಲ್ಯೂ ಬಂದದಲ್ಲ, ಅದಕ್ಕೆ ಇದಷ್ಟು ವ್ಯಾಲ್ಯೂ 0. ರೈಟ್, 1 ವ್ಯಾಲ್ಯೂ ಬಂದಿದೆ, 12 ಹಾಕಿ 0. ನೆಕ್ಸ್ಟ್ ಇದೇನು ಸೇಮ್ ಪ್ರೊಸೀಜರ್. ಇದು ಎಷ್ಟು ನೋಡಿ, ಇಲ್ಲಿ ನೋಡಿ ಒಂದೇ ಕ್ವಶನಲ್ಲಿ 2 ಕೇಸ್ ಅಪ್ಲೈ ಆಗ್ತಾಯಿದೆ. ಅಂದರೆ ಇದು ನೋಡಿರಿ 12 × 0 ಮೈನಸ್ 3 × 0 ಡಿವೈಡೆಡ್ ಬೈ 12. 0 ಮೈನಸ್ 0 ಡಿವೈಡೆಡ್ ಬೈ ಅಂತಂದರೆ ಏನು 0. ಇಲ್ಲಿ 0ನಾ 0. ನೆಕ್ಸ್ಟ್ ಇದು ಮಾಡಿದಾಗ ಎಷ್ಟು ಬಂತು ಅಂದರೆ -48 ಬರುತ್ತೆ ಮಾಡಿರಿ. ನೆಕ್ಸ್ಟ್ 0 ಓಕೆ. ನೆಕ್ಸ್ಟ್ ಈ ಥರ ಬಂದಾಗ ಏನು ಕೇಸ್ 1 ಅಂತಂದರೆ ಪ್ಲಸ್ ಎಕ್ಸ್ಪೋನೆನ್ಷಿಯಲ್ಸ್ ಯೂಸ್ ಮಾಡಬೇಕು. ಅಂದರೆ ಪ್ಲಸ್ ಎಕ್ಸ್ಪೋನೆನ್ಷಿಯಲ್ಸ್ ಯೂಸ್ ಮಾಡಿದಾಗ ಏನಂತಂದರೆ ಈ ಬ್ರ್ಯಾಕೆಟ್ ಮಲ್ಟಿಪ್ಲೈ ಮಾಡಿರಿ. ಅವಾಗ ಎಷ್ಟು ಬರುತ್ತೆ ಅಂತಂದರೆ ಡೈರೆಕ್ಟ್ ನಾನು ಮಾಡ್ತೀನಿ ತಡಿ. 576 ಡಿವೈಡೆಡ್ ಬೈ ಇ ಬರುತ್ತೆ. ಲಾಸ್ಟ್ ಟರ್ಮು 48 ಅಂದರೆ -48. ಓಕೆನಾ. ಫಸ್ಟ್ ಸಿಸ್ಟಮ್ ಸ್ಟೇಬಲ್ ಅದ ಅನ್ಸ್ಟೇಬಲ್ ಅದ ನೋಡ್ಕೊಂಬಿಡ್ರಿ. ಏನಂತಂದ್ರೆ ಆಲ್ರೆಡಿ ಇದ್ರನಾಗ ಹಾಕಿದ್ರೆ 0 ಬರ್ತದೆ ಅಂತ ಗೊತ್ತಾಯ್ತು ನಮಗೆ. ಓಕೆ, ನಾನೇ ಹೇಳಿಬಿಡ್ತೀನಿ. 1 ಸೈನ್ ಚೇಂಜ್ ಇರುತ್ತೆ, ಪ್ಲಸ್ 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 ಇಲ್ಲಿ ಮೈನಸ್ 1 ಸೈನ್ ಚೇಂಜು. ಅದಕ್ಕೆ ಸಿಸ್ಟಮ್ ಏನಪ್ಪ ಅಂದರೆ ಅನ್ಸ್ಟೇಬಲ್. ಬಟ್ ಇನ್ನೊಂದು ಏನು ಕ್ವಶನ್ಸ್ನಲ್ಲಿ ಆ್ಯಡ್ ಮಾಡ್ತಾರೆ ಅಂತಂದರೆ ಇದ್ರ ಒಳಗೆ ನಾವು ನೆಗೆಟಿವ್ ರಿಯಲ್ ರೂಟ್ಸ್ ಫೈಂಡ್ ಔಟ್ ಮಾಡಂತ ಹೇಳ್ತಾರೆ ಕ್ವಶನ್ಸ್ನಾಗ ಅದೇ ಕೊಟ್ಟಿರ್ತಾರೆ. ಫೈಂಡ್ ದಿ ನೆಗೆಟಿವ್ ರಿಯಲ್ ರೂಟ್ಸ್ ಅಂತಂದರೆ ನಾವೇನು ಮಾಡಬೇಕು, ಫಸ್ಟಪ್ಪ ಅಂತಂದರೆ ಆಕ್ಸಿಲರಿ ಈಕ್ವೇಷನ್ಸ್ ತೊಗೋಬೇಕು. ಅಂದರೆ ಇದು ಆಕ್ಸಿಲರಿ ಈಕ್ವೇಷನ್ಸ್ ಸ್ಟಾರ್ ಇದು ತೊಗೊಂಡು A(s) = ಸೇಮ್ ಪ್ರೊಸೀಜರ್ 3s⁴ - 48. ಓಕೆನಾ. ಅಂದ್ರೆ ಇಲ್ಲೇನಪ್ಪ ಅಂದ್ರೆ ಯೂಸ್ a² = y. a² ಅಂದರೆ y ಅಂತ ತೊಗೋಬೇಕು. ಅಂದರೆ ಇಲ್ಲಿ s² ಅಂತಂದರೆ y² ಅಂತ ತೊಗೋತೀವಿ. ನೋಡಿ ಹೇಳ್ಕೊಡ್ತೀನಿ. ಅಂತಂದರೆ 3 s² ಅಂದರೆ yನ, ಅಂದರೆ y × yನ ಎಷ್ಟು 4 ಇದ್ದಾವೆ ಅಂದರೆ y × yನ, ಅಂದರೆ ನೆಕ್ಸ್ಟ್ -48 ಹಿಂಗೆ ಇಟ್ಕೊಂಡ್ರಿ. ನೀವು ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಹೇಳತ್ತೀನಿ, ಇದೇ ಥರ ಏನು ಬರೆಯೋದಿಲ್ಲ. ನೆಕ್ಸ್ಟ್ ಅಂದರೆ ಏನಪ್ಪ ಅಂತಂದರೆ s² = y ಅಂತಂದರೆ y² = 16. ಇದೇ ಈ ಕಡೆ ಕಳಿಸ್ರಿ. 48 ಡಿವೈಡೆಡ್ ಬೈ 3 ಅಂತಂದರೆ 16. ಇದು ಏನಂತಂದರೆ ಇಲ್ಲಿ ನೋಡಿ 3y² - 48 3y² = 48 ಅಂದರೆ y² = 48 ಡಿವೈಡೆಡ್ ಬೈ 3 ಮಾಡಿದಾಗ y² = 16. ಓಕೆ, ಅದೇ y² = 16 ಅಂದರೆ ಇದು y ಇದು ಈ ಸೈಡ್ ಸ್ಕ್ವೇರ್ ಈ ಸೈಡ್ ಈ ಕಡೆ ಕಳಿಸಿದ್ರೆ √16 ಅಂದರೆ y = +or -4 4 = 16. ಬಟ್ y² ಅಂದರೆ ಏನು ತೊಗೊಂಡಿವಿ ನಾವು s² ಅಂದರೆ s² = +or -4 ಅಂದರೆ s = ಏನು ಬಂತು +or -2 ಮತ್ತು ಇನ್ನೊಂದು s = +or -2j. ಓಕೆನಾ. ಎರಡು ಬಂದು, ಒಂದು ಪಾಸಿಟಿವ್ ಬಂತು, ಒಂದು ನೆಗೆಟಿವ್ ಬಂತು. ಓಕೆ, ನೆಕ್ಸ್ಟು ನಮಗೇನು ರಿಯಲ್ ರೂಟ್ಸ್ ಫೈಂಡ್ ಔಟ್ ಅಂದರೆ ನೆಗೆಟಿವ್ ರಿಯಲ್ ರೂಟ್ಸ್ ಫೈಂಡ್ ಔಟ್ ಮಾಡಂತ ಹೇಳಿದ್ದಾರೆ. ಹೌದಾ. ಫಸ್ಟ್ ಏನಪ್ಪ ಅಂದರೆ ಟೋಟಲ್ ರೂಟ್ಸ್ ಎಷ್ಟು ನೋಡ್ಕೋಬೇಕು. ಫಸ್ಟ್ ಅಂದ್ರೆ ಟೋಟಲ್ ರೂಟ್ಸ್ ಆರ್ n = ಟೋಟಲ್ ರೂಟ್ಸ್ ನೋಡಿ ಎಷ್ಟಿದ್ದಾವೆ 6. ಟೋಟಲ್ ರೂಟ್ಸ್ ಎಷ್ಟು 6. n = 6. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ರೂಟ್ಸ್ ವಿತ್ ರಿಯಲ್ ಪಾರ್ಟ್ ಪಾಸಿಟಿವ್ಸ್ ಎಷ್ಟಿದಾವೆ ನೋಡಿ. ಪಾಸಿಟಿವ್ಸ್ ಎಷ್ಟು +or -2 ಅಂದರೆ ಒಂದೇ = 1. ನೆಕ್ಸ್ಟ್ ರೂಟ್ಸ್ ವಿತ್ 0 ರಿಯಲ್ ಪಾರ್ಟ್
0 ರಿಯಲ್ ಪಾರ್ಟ್ ಪ್ಲಸ್ ಆರ್ ಮೈನಸ್ 2j ಅಂದರೆ ಮೈನಸ್ 2j ಮತ್ತು ಪ್ಲಸ್ 2j ಎಷ್ಟಿದಾವೆ ರೀ? 2 ಅದಾವೆ. ನೆಕ್ಸ್ಟಾ ಬಟ್ ಅವ್ರು ಏನು ಕೇಳಿದ್ದಾರೆ? ನೆಗೆಟಿವ್ ಕೇಳಿದ್ದಾರೆ. ನೆಗೆಟಿವ್ ಇಲ್ಲಿ ಬರೋಣ. ರೂಟ್ಸ್ ವಿತ್ ನೆಗೆಟಿವ್ ರಿಯಲ್ ಪಾರ್ಟ್ ಏನಪ್ಪ ಅಂದ್ರೆ ಟೋಟಲ್ ನಂಬರ್ ಆಫ್ ರೂಟ್ಸ್ ಮೈನಸ್ ರಿಯಲ್ ಪಾರ್ಟ್ ಪಾಸಿಟಿವ್ ರೂಟ್ಸ್ ಅಂದರೆ ಎಷ್ಟು? 1. ನೆಕ್ಸ್ಟ್ ಇನ್ನೊಂದು ಮೈನಸ್ ಏನಪ್ಪ ಅಂದ್ರೆ ರಿಯಲ್ ಪಾರ್ಟ್ ಆಫ್ ಝೀರೋಸ್. ಎಷ್ಟು ಬಂತು ಆನ್ಸರು? 3. ಇದು ನಮ್ದು ಏನಪ್ಪ ಅಂತಂದ್ರೆ ನೆಗೆಟಿವ್ ರಿಯಲ್ ರೂಟ್ಸ್. ಓಕೆ, ನೆನ್ಪಿಟ್ಕೊಂಬಿಡ್ರಿ. ಏನಂದ್ರೆ ನೆಗೆಟಿವ್ ರಿಯಲ್ ರೂಟ್ಸ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಫಸ್ಟ್ ಟೋಟಲ್ ರೂಟ್ಸ್ ಎಷ್ಟು ನೋಡ್ಕೋಬೇಕು, ಆಮ್ಯಾಗ ಪಾಸಿಟಿವ್ ರಿಯಲ್ ರೂಟ್ಸ್ ಎಷ್ಟು ಅಂತಂದ್ರೆ ನೋಡ್ಕೋಬೇಕು, ಆಮ್ಯಾಗ ಝೀರೋಸ್ ಅಂದರೆ ಕಾಂಪ್ಲೆಕ್ಸ್ ಬಂದಿರೋ ನಂಬರ್ ನೋಡ್ಕೋಬೇಕು. ನೆಕ್ಸ್ಟ್ ಇದು ಫೈಂಡ್ ಔಟ್ ಮಾಡ್ಬೇಕಂದ್ರೆ ರಿಯಲ್ ರೂಟ್ಸ್ ಟೋಟಲ್ ರೂಟ್ಸಿಗೆ -2 ಮಾಡಿರಿ, ಅವಾಗೇನೋ ಆನ್ಸರ್ ಸಿಗ್ತದೆ. ಓಕೆ, ಈ ಥರ ಕ್ವಶನ್ಸ್ ಜಾಸ್ತಿ ಇದೆ ಕೇಳ್ತಾರೆ. ಜಾಸ್ತಿ ರಿಪೀಟೆಡ್ ಕ್ವಶನ್ ಇದು ನೋಡ್ಕೊಳ್ಳಿ.